ನಮಸ್ಕಾರ. ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಒಂದು ಸಂಭ್ರಮ ಅನಿಸ್ತಾ ಇದೆ. 50th ಸಿನಿಮಾ ಆಗ್ಬಿಟ್ಟಿದೆ ಅಂತ ನನಗೆ ಒಂದು ಶಾಕು. ಬಿಕಾಸ್ ನಾನು ತುಂಬ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಬಟ್ ತುಂಬಾ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್. ಮುನಿ ಪ್ರಸನ್ನ ಅವ್ರಿಗೆ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಅವ್ರು ತುಂಬ ಒಂದು ಪಿಲ್ಲರ್ ತರ ನಿಂತಿದ್ರು. ಈ ಮೂವಿ ಕಂಪ್ಲೀಟ್ ಆಗಬೇಕು, ಲಾಸ್ಟ್ ಮಂತ್ ವರೆಗೂ ನನ್ನ ಹತ್ರ ತುಂಬ ಮಾತಾಡ್ತಾ ಇದ್ರು ರಿಲೀಸ್ ಮಾಡ್ಬೇಕಂತ. ಇವತ್ತು ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಸೊ ಐ ಹೋಪ್ ಅಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಅಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಡ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ ಜೊತೆಲಿ, ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ 25 ವರ್ಷದ ಜರ್ನಿ ನಂದು ಮೂವೀಸ್ ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ ಅಂಡ್ ಆ ಫ್ಯಾಮಿಲಿ ಸಪೋರ್ಟ್ ಇಂದಾನೆ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೆ. ಅಂಡ್ ನಂದು ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಿಕಾಸ್ ಅವರಿಂದಾನೇ ಇದು ಸಾಧ್ಯ ಆಗಿತ್ತು ನನಗೆ. ಅಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವರು ನಮ್ಮ ಮಕ್ಕಳು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆಕ್ಚುಲಿ ಅದು ಗೊತ್ತಿರಲಿಲ್ಲ, ಅನ್ಕೊಂಡಿರಲಿಲ್ಲ. ಸೊ ನಾನು ತುಂಬಾ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಆದೆ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು. ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೇನೆ. ಅಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ ಎಲ್ರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ತರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಅಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಅಂಡ್ 1980. ಸೊ ಇಂಥವು ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ತರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬಾ ಮುಖ್ಯ. ಸೊ ನನ್ನ ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ. ಬಟ್ ಮೇಕರ್ಸ್ ನನ್ನನ್ನು ಆಯ್ಕೆ ಮಾಡಿ ಈ ತರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು. ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್. ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ವಿ ಆಲ್ವೇಸ್ ಥಿಂಕ್ ದಟ್ ಆರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರು ನಮ್ಗಿಂತ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಈ ಇಂಟೆಲಿಜೆನ್ಸ್ ಇಸ್ ತುಂಬಾನೇ ಮುಖ್ಯ ಯಾವುದೋ ಒಂದು ಪ್ರೊಫೆಷನ್ದಲ್ಲಿ ಆಗಲಿ. ಸೊ ಐ ಥಿಂಕ್ ದಿಸ್ ತೀಕ್ಷ್ಣ ರೆಪ್ರೆಸೆಂಟ್ಸ್ ದ್ಯಾಟ್. ತೀಕ್ಷ್ಣ ಅರ್ಥನೋ ಇಂಟೆಲಿಜೆನ್ಸ್ ಅಂತ, if I'm not mistaken. So especially ಹೆಣ್ಮಕ್ಳಿಗೆ like your daughter over here. So ನಂದು ದಿಶಾನಿ. ಸೊ ದಿಶಾನಿ ತರ ಹೆಣ್ಮಕ್ಳಿಗೆ they are my target audience. that ಈ ತರ ಚಿಕ್ಕ ಮಕ್ಕಳಿಗೆ ಕಮ್ ಆನ್ ಸ್ಟೇಜ್. ನಮ್ಗೆ ಒಂದು ಸೂಪರ್ ಹೀರೋ ಅಂದ್ರೆ ನಾವು ಯಾವಾಗ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಏನೋ ಒಂದು ಅನ್ಕೊಂತೀವಿ. ಸೊ ಫಾರ್ ಗರ್ಲ್ಸ್ ಲೈಕ್ ಹರ್, ದಿಶಾನಿ, ಫಾರ್ ಗರ್ಲ್ಸ್ ಲೈಕ್ ಹರ್ ವಿ ನೀಡ್ ರೆಪ್ರೆಸೆಂಟೇಷನ್. ಲೈಕ್ ದಿಶಾನಿಗೆ ಯಾರು ಸೂಪರ್ ಹೀರೋ ಆಗ್ಬೋದು ಅಂತ. ಸೊ ದೀಸ್ ಕೈಂಡ್ ಆಫ್ ಚಿಲ್ಡ್ರನ್ಗೆ ಮೂವೀಸ್ ಆಗ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಮಕ್ಕಳು ನೋಡಿ ಸ್ಫೂರ್ತಿ ಪಡೋದು, ಒಂದು ಮಾದರಿಯಾಗಿ ತಗೊಳ್ಳೋದು ಕ್ಯಾರೆಕ್ಟರ್ಸ್ ನಾವು ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಬಿಕಾಸ್ ಇತ್ತೀಚೆಗೆ ತುಂಬಾ ಮೂವೀಸ್ ಅಲ್ಲಿ ಹೆಚ್ಚಾಗಿ ನಾವು ವೈಲೆನ್ಸ್ ತೋರಿಸ್ತೀವಿ, ಹೆಚ್ಚಾಗಿ ನಾವು ಬೇರೆ ರೀತಿ ಅಡಲ್ಟ್ ಕಾಂಟೆಂಟ್ ಕೂಡ ಬರುತ್ತೆ. ಸೊ ನನ್ನ ಅನಿಸಿಕೆ ದಟ್ ಈ ತರ ಮಕ್ಕಳಿಗೆ ಕೂಡ ಮೂವೀಸ್ ಬರಬೇಕು. ಅವ್ರ ಒಂದು ಅಪ್ಪ ಅಮ್ಮ ಜೊತೆ ಹೋಗಿ ಒಂದು ಮೂವಿ ನೋಡ್ಬೇಕಂತ, ನಾವು ಒಂದು ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಹೋಗಿ ಒಂದು ಮೂವಿ ನೋಡ್ಬೇಕು, ಖುಷಿ ಪಟ್ಟು ಬರ್ಬೇಕು ಅಂತ ಒಂದು ಇರಬೇಕು. ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ದಟ್ ಒಂದು ಜನರೇಷನ್ಗೆ ಲಾಟ್ ಆಫ್ ಇಮೋಷನಲ್ ಇನ್ಸ್ಟೆಬಿಲಿಟಿ ಆಗ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ಸುಯಿಸೈಡ್ಸ್, ಮರ್ಡರ್ಸ್ ನಾವು ಪ್ರತಿಯೊಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಸೊ ಐ ಫೀಲ್ ದಟ್ ದಿಸ್ ಇಮೋಷನಲ್ ಡಿಸ್ಬ್ಯಾಲೆನ್ಸ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಸೋ ಮೆನಿ ಥಿಂಗ್ಸ್ ದಟ್ ದೇ ಆರ್ ವಾಚಿಂಗ್ ಆನ್ಲೈನ್ ಆನ್ ದೇರ್ ಫೋನ್, ವಿಚ್ ಇಸ್ ಇನ್ಅಪ್ರೋಪ್ರಿಯೇಟ್ ಅವ್ರ ಏಜ್ಗೆ, ಅದು ತಕ್ಕಂತ ಏಜ್ಗೆ ಅಲ್ಲ. ಸೊ ಹಾಗಾಗಿ ನಮ್ ಜವಾಬ್ದಾರಿ ಇದೆ. ನಾವು ಸಿನಿಮಾದಲ್ಲಿ ನಾವು ಲಿಬರ್ಟೀಸ್ ತಗೋಬಹುದು, ಬಟ್ ಇನ್ನೊಂದು ಆಡಿಯನ್ಸ್ಗೆ ಕೇಟರ್ ಮಾಡೋದು ಜವಾಬ್ದಾರಿ ನಮ್ದು ಇದೆ. ಸೊ ಖಂಡಿತ ಲೈಕ್ ಹರ್ ಏಜ್ ಗ್ರೂಪ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಮೂವಿ. ಅಲ್ಲಿಂದ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಗೋದು, ಒಂದು ಖುಷಿ ಪಡೋದು, ಒಂದು ರೋಲ್ ಮಾಡೆಲ್ ಸಿಗೋ ತರ ನಾವು ಮಾಡಬೇಕು. ಬಿಕಾಸ್ ಮೂವೀಸ್ ಆರ್ ವೆರಿ ವೆರಿ ಪವರ್ಫುಲ್. ಅಂಡ್ ನಾನು ಖುಷಿ ಪಡ್ತಿದ್ದೆ ದಟ್ ಈ ನಮ್ಮ ಮೂವಿಗೆ ಒಂದು ಸೆನ್ಸರ್ ಅಲ್ಲಿ ಕಟ್ ಸಿಗ್ಲಿಲ್ಲ, ಒಂದು ಮ್ಯೂಟು ಮಾಡಿಲ್ಲ, ಒಂದು ಕಟ್ಟಿರ್ಲಿಲ್ಲ. ಸೊ ನಾವು ಹೇಗೆ ಕಲ್ಸಿದ್ವಿ ಹಂಗೆ ಬಂದಿದೆ ಮೂವಿ. ಸೊ ತುಂಬಾ ಖುಷಿ ಆಗ್ತಿದೆ. ಅದ್ರ ಜೊತೆಲಿ ಐ ಥಿಂಕ್ ವಾಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದಿಸ್ ಮೂವಿ ಎಸ್ಪೆಷಲಿ ಇಸ್ ದ ಆರ್ಟ್ ಡೈರೆಕ್ಷನ್ ಅಂಡ್ ಕ್ಯಾಮ್ರಾ ವರ್ಕ್ ಅಂಡ್ ಮ್ಯೂಸಿಕ್. ಅಫ್ಕೋರ್ಸ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಘು, ಕಾಂಟೆಂಟ್ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಲಿ ಆರ್ಟ್ ವರ್ಕ್ ಅಂಡ್ ಐ ಥಿಂಕ್ DOP ಅವ್ರದ್ದು ಕೆಲಸ ತುಂಬಾನೇ ಚೆನ್ನಾಗಿದೆ. ಮನು ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್.
ಸೊ ನೀವು ನೋಡಿದ್ದೀರಾ ಪ್ರತಿಯೊಂದು ಫ್ರೇಮ್ ಒಂದು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಹಾಲಿವುಡ್ ಮೂವಿ ತರ ಫೀಲ್ ಕೊಟ್ಟಿದ್ದಾರೆ. ಈಸ್ ವರ್ಕ್ ರಿಯಲಿ ಹಾರ್ಡ್. ಸೊ ನಿಮ್ಮೆಲ್ಲರಿಗೂ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ ಆನ್ ದಿ ಸ್ಟೇಜ್ ಎವರ್ ಐ ವರ್ಕ್ ವಿತ್ ಇನ್ ದಿಸ್ ಫಿಲ್ಮ್. ನಾವು ಎಡಿಟರ್ ಇಂದ ಹಿಡಿದು ಎಲ್ಲರೂ, ಪುರುಷೋತ್ತಮ್ ಅವರು, ಶ್ರೀಧರ್ ಅವ್ರ ಜೊತೆ ನಂದು ಐ ಥಿಂಕ್ ದಿಸ್ ಇಸ್ 4th or 5th ಫಿಲ್ಮ್. ಸೊ ಹೀ ಇಸ್ ಮೈ ಲಕ್ಕಿ ಮ್ಯಾಸ್ಕಾಟ್ ಮಮ್ಮಿಯಿಂದ. ಅಂಡ್ ಈ ಮೂವಿ ಐ ಥಿಂಕ್ ಪೂಜಾದಲ್ಲಿ ಆಯುಷ್ ಬಂದಿದ್ರು. ಸೊ ಇವತ್ತು ಆಯುಷ್ನ ಶೂಟಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಸೊ ದಿಸ್ ಇಯರ್ ನಂದು 50th ಹೋಪ್ಫುಲಿ ಆಯುಷ್ದು ಫಿಲ್ಮ್ ಈ ವರ್ಷನೂ ಬರುತ್ತೆ. ಸೊ ದಟ್ ಇಸ್ ಆಲ್ಸೋ ವೆರಿ ಬಿಗ್ ಮೈಲ್ ಸ್ಟೋನ್ ಫಾರ್ ಮೀ. ಸೊ ತುಂಬಾ ಖುಷಿ ಆಗ್ತಿದೆ ತಾಯಿಯಾಗಿ. ಅಂಡ್ ಐ ಥಿಂಕ್ ಆಲ್ ಐ ವಾಂಟ್ ಟು ಆಸ್ಕ್ ಇಸ್ ದಟ್ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ತುಂಬಾ ಮುಖ್ಯ. ಇಷ್ಟು ವರ್ಷ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ, ನನ್ನ ಕರಿಯರ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಮೂವಿ ಕೂಡ ಸಪೋರ್ಟ್ ಮಾಡಿ. ಅಂಡ್ ಐ ಹೋಪ್ ದಟ್ ನೀವೆಲ್ಲರೂ ಇದನ್ನ ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟರ್ಸ್ ಅಲ್ಲಿ ನೋಡ್ಕೊಂಡ್ ಬನ್ನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್.